ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಮೇಲೆ. ಸೊ ನೋಡಿ, ಇಲ್ಲಿ ನಮಗೆ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಜನರೇಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅವ್ರು ಯಾವುದೇ ಒಂದು ಫಾರ್ಮೆಟ್ ಅಲ್ಲಿ ಕೊಟ್ಟಿರಲಿ, ನೋಡಿ ಇಲ್ಲಿ ಫ್ರೇಮ್ ಮತ್ತೆ ಜನರೇಟರ್ ಅನ್ನ ಕೊಟ್ಟಿರ್ತಾರೆ. ಈ ಜನರೇಟರ್ ಯಾವತ್ತಿದ್ರೂ ಕೂಡ ನಮಗೆ ಝೀರೋಸ್ ಅಂಡ್ ಒನ್ಸ್ ಅಲ್ಲೇ ಇರಬೇಕು, ಯಾಕಂದ್ರೆ ಫ್ರೇಮ್ ಅನ್ನ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಕೊಡ್ತಾರೆ. ಸೊ ಅದನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಝೀರೋಸ್ ಅಂಡ್ ಒನ್ಸ್ಗೆ ಫಸ್ಟ್ ಇದನ್ನ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಈ ಒಂದು ಜನರೇಟರ್ ಅನ್ನ ನಾವು ಡಿವೈಸರ್ ಅಂತ ಕೂಡ ಕರಿಬಹುದು, ಸರಿನಾ? ಡಿವೈಸರ್ ಅಂತ ಕೂಡ ಕರಿಬಹುದು. ಯಾವ ರೀತಿ ಈ ಒಂದು ಪಾಲಿನಾಮಿಯಲ್ ಫಾರ್ಮೆಟ್ ಅನ್ನ ಝೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಮಾಡೋದು? ವೆರಿ ಸಿಂಪಲ್. ನೋಡಿ ಇಲ್ಲಿ ಫಸ್ಟ್ ಹೈಯೆಸ್ಟ್ ಪವರ್ ಎಲ್ಲಿರೋದು? ನೋಡಿ ಇಲ್ಲಿ ಎಕ್ಸ್ ಪವರ್ 3. ಸೊ ಅದನ್ನ ಬರ್ಕೊಳ್ಳಿ. ಕೀಪ್ ಆನ್ ಡಿಕ್ರೀಸಿಂಗ್ ಎಕ್ಸ್ ಪವರ್ 2, ಎಕ್ಸ್ ಪವರ್ 1, ಎಕ್ಸ್ ಪವರ್ 0 ಅಪ್ ಟು 0 ನಾವು ಡಿಕ್ರೀಸ್ ಮಾಡ್ತಾ ಬರಬೇಕು. ಮ್ಯಾಕ್ಸಿಮಮ್ ಪವರ್ ಎಕ್ಸ್ ಪವರ್ 3 ಇತ್ತು. ಸೊ ಎಕ್ಸ್ ಪವರ್ 3 ಇಂದ ಡಿಕ್ರೀಸ್ ಮಾಡ್ತಾ ಬರ್ತೀನಿ. ಎಕ್ಸ್ ಪವರ್ 3, ಎಕ್ಸ್ ಪವರ್ 2, ಎಕ್ಸ್ ಪವರ್ 1 ಅಪ್ ಟು ಎಕ್ಸ್ ಪವರ್ 0. ಈಗ ಕಂಪೇರ್ ಮಾಡ್ತಾ ಬನ್ನಿ. ಈ ಒಂದು ಪಾಲಿನಾಮಿಯಲ್ ಅಲ್ಲಿ ಎಕ್ಸ್ ಪವರ್ 3 ಇದೆಯಾ? ಎಸ್. ಸೊ ಇದ್ರೆ 1 ಅಂತ ಹಾಕಿ. ಎಕ್ಸ್ ಪವರ್ 2 ಇದೆಯಾ ಇಲ್ಲಿ ಪಾಲಿನಾಮಿಯಲ್ ಅಲ್ಲಿ? ಇಲ್ಲ. ಎಕ್ಸ್ ಪವರ್ 1 ಇದೆಯಾ ಪಾಲಿನಾಮಿಯಲ್ ಅಲ್ಲಿ? ಇಲ್ಲ. ನೆಕ್ಸ್ಟ್ ಎಕ್ಸ್ ಪವರ್ 0 ಇದೆಯಾ? ಇದೆ. ಯಾಕಂದ್ರೆ ಯಾವುದೇ ಒಂದು ನಂಬರ್ಗೆ ಪವರ್ 0 ಆಗಿದ್ರೆ ಅದ್ರ ವ್ಯಾಲ್ಯೂ 1ಗೆ ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2000 ಪವರ್ 0 is 1, 200 ಪವರ್ 0 is 1, 2 ಪವರ್ 0 is 1, ಆ ತರ. ಸೊ ಈಗ ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಇದ್ದಾಗ 1ಗೆ ಈಕ್ವಲ್ ಅಂತ ಅಂದಾಗ ನೋಡಿ ಇಲ್ಲಿ 1 ಇದೆ ನಮ್ಮ ಪಾಲಿನಾಮಿಯಲ್ ಅಲ್ಲಿ. ಸೊ 1 ನಾವು ನೋಡಿ ಈಗ ಕೊಟ್ಟಿದ್ದಂತಹ ಜನರೇಟರ್ ಏನ್ ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ರು ಅದನ್ನ ಝೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಮಾಡಿದೀನಿ. ಸೊ ಇದನ್ನ ಇವಾಗ ನಾವು ಈ ಒಂದು ಪಾಲಿನಾಮಿಯಲ್ ಫಾರ್ಮೆಟ್ ಬದಲು ಯೂಸ್ ಮಾಡ್ತಾ ಹೋಗ್ಬೇಕು. ಸೊ ಈಗ ನನ್ನ ರಿಫೈನ್ಡ್ ಅಂತ ಅಂದ್ರೆ ಹೊಸದಾಗಿ ಕ್ರಿಯೇಟ್ ಆಗಿರುವಂತಹ ಜನರೇಟರ್ ಏನು? 1 0 0 1. ಈಗ ನಾವು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ? ಎರರ್ ಡಿಟೆಕ್ಷನ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಎರರ್ ಡಿಟೆಕ್ಷನ್. ಎರರ್ ಡಿಟೆಕ್ಷನ್ ಯಾವ ರೀತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ರು ಸೆಂಡರ್ ಇದ್ದಾರೆ ಅಂದ್ರೆ ಸೆಂಡರ್ ಆಫ್ ದಿ ಮೆಸೇಜ್, ಯಾವುದೋ ಒಂದು ಮೆಸೇಜ್ ಇರ್ಬೋದು. ನೆಕ್ಸ್ಟ್ ರಿಸೀವರ್ ಆಫ್ ದಿ ಮೆಸೇಜ್. ಈಗ ನಿಮ್ಮನ್ನೇ ನೀವು ಸೆಂಡರ್ ಅಂತ ಅನ್ಕೊಳ್ಳಿ, ನಿಮ್ಮ ಫ್ರೆಂಡು ರಿಸೀವರ್. ಯಾವುದೋ ಒಂದು ವಾಟ್ಸಪ್ ಮೆಸೇಜ್ ಇರ್ಬೋದು, ಜಿಮೇಲ್ ಅನ್ನ ನೀವು ಕಳಿಸಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಆ ಒಂದು ಮೆಸೇಜ್ ರಿಸೀವರ್ ಸೈಡ್ಗೆ ಬಂದಾಗ ಕರೆಕ್ಟ್ ಇದೆಯೋ ಅಂತ ಅಂದ್ರೆ ಸೆಂಡರ್ ಕಳಿಸಿರುವಂತ ಮೆಸೇಜ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ನಾವು ಎರರ್ ಅನ್ನ ಡಿಟೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಆ ಎರರ್ ಡಿಟೆಕ್ಟ್ ಅನ್ನ ಮಾಡೋದಕ್ಕೆ ನಾವು ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಇರ್ಬೋದು, ಇಲ್ಲ ಅಂತಂದ್ರೆ ಚೆಕ್ ಸಮ್ ಮೆಥಡ್ ಯಾವ್ದಾದ್ರು ಯೂಸ್ ಮಾಡ್ಬೋದು. ಚೆಕ್ ಸಮ್ ಮೆಥಡ್, ಸೈಕ್ಲಿಕ್ ರಿಡಂಡೆನ್ಸಿ ಚೆಕ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಬಂದಾಗ ನಿಮಗೆ ಫಿಕ್ಸ್ಡ್ ಪ್ರಾಬ್ಲಮ್ ಇದು ಕೊಡ್ಬೋದು, ಇಲ್ಲಾಂದ್ರೆ ಚೆಕ್ ಸಮ್ ಅನ್ನ ಕೊಡ್ಬೋದು. ಸೊ ಅದಕ್ಕೋಸ್ಕರ ಎರಡೂ ಪ್ರಾಬ್ಲಮ್ಗಳನ್ನ ನೀಟಾಗಿ ಕಲ್ತ್ಕೊಂತ ಹೋಗಿ. ಸೊ ಚೆಕ್ ಸಮ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ನೋಡಿ ಇಲ್ಲಿ ಒಂದೊಂದ್ಸಲ ಏನ್ ಮಾಡ್ತಾರೆ, ಈ ತರ ಡೈರೆಕ್ಟ್ ಆಗಿ ಝೀರೋಸ್ ಅಂಡ್ ಒನ್ಸ್ ಅಲ್ಲೇ ಕೊಡ್ತಾರೆ. ಅವಾಗ ಏನ್ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಪ್ರಾಬ್ಲಮ್ಗೆ ನಾವು ಹೋಗ್ಬಿಡ್ಬೋದು. ಈಗ ಸೆಂಡರ್ ಸೈಡ್ ಅಲ್ಲಿ ಏನೇನ್ ಪ್ರೋಸೆಸ್ ಆಗುತ್ತೆ ಅಂತ ಫಸ್ಟ್ ಡಿಸ್ಕಸ್ ಮಾಡೋಣ, ಆಮೇಲೆ ರಿಸೀವರ್ ಸೈಡ್. ಸೊ ಇಲ್ಲಿ ಮೇಜರ್ ಆಗಿ ನಾವು ಡಿವಿಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಯಾವುದೇ ಕ್ವೋಷಂಟ್ ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ರಿಮೈಂಡರ್ ಸಿಕ್ಕಿದ್ರೆ ಸಾಕು. ಡಿವೈಸರ್ ಅಂತ ಹೇಳಿದ್ದೀನಿ ನಾನು ಈ ಜನರೇಟರ್ ಅನ್ನ, ಅದನ್ನ ಬರ್ಕೊಳ್ಳಿ 1 0 0 1 ಅಲ್ವಾ. ನೆಕ್ಸ್ಟ್ ಫ್ರೇಮ್ ಏನಿದೆ ಬರ್ಕೊಳ್ಳಿ 1 1 0 0 1 0 0 1. ಈಗ ಸೆಂಡರ್ ಸೈಡ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ n-1 ನಂಬರ್ ಆಫ್ ಝೀರೋಸ್ ಅನ್ನ ಆಡ್ ಮಾಡ್ಬೇಕು. ಇಲ್ಲಿ ಜನರೇಟರ್ ಅಲ್ಲಿ ಎಷ್ಟು ಬಿಟ್ಸ್ ಗಳಿದೆ? 1 2 3 4 4 ಬಿಟ್ಸ್ ಇದೆ. ಸೊ 4 - 1 ಅಂತಂದ್ರೆ 3. ಸೊ 3 ನಂಬರ್ ಆಫ್ ಝೀರೋಸ್ ಅನ್ನ ನಾವು ಲಾಸ್ಟ್ ಅಲ್ಲಿ ಆಡ್ ಮಾಡ್ಬೇಕಾಗುತ್ತೆ ಫ್ರೇಮ್ಗೆ ಇನ್ ಸೆಂಡರ್ ಸೈಡ್. ಗೊತ್ತಾಯ್ತಾ? ಸೆಂಡರ್ ಸೈಡ್ ಅಲ್ಲಿ ನಾವು 3 ಎಕ್ಸ್ಟ್ರಾ ಝೀರೋಸ್ ಅನ್ನ ಆಡ್ ಮಾಡಿದೀವಿ ಫ್ರೇಮ್ಗೆ. ಯಾಕಂತಂದ್ರೆ ಇಲ್ಲಿ ನನಗೆ ಟೋಟಲ್ 4 ಬಿಟ್ಗಳಿದಾವೆ ನಮ್ಮ ಜನರೇಟರ್ ಅಥವಾ ಡಿವೈಸರ್ ಅಲ್ಲಿ. ಸೊ 4 - 1 n-1 ನಂಬರ್ ಆಫ್ ಝೀರೋಸ್ ಅನ್ನ ಆಡ್ ಮಾಡಬೇಕು ಸೆಂಡರ್ ಸೈಡ್ ಅಲ್ಲಿ. ಈಗ ಡಿವೈಡ್ ಮಾಡೋದಕ್ಕೆ ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಸೇಮ್ ಇತ್ತು ಅಂತಂದ್ರೆ ಎರಡು ಇನ್ಪುಟ್ಗಳು ಸೇಮ್ ಇದ್ರೆ 0, ಎರಡು ಇನ್ಪುಟ್ಗಳು ಏನಾದ್ರೂ ಕೂಡ ಡಿಫ್ರೆಂಟ್ ಇದಾವೆ ಅಂತಂದ್ರೆ 1 ಅಂತ ಬರಿಬೇಕಾಗತ್ತೆ. ಸರಿನಾ? ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ಸಿಂಪಲ್ ಟ್ರಿಕ್ ನೋಡಿ. ಇಲ್ಲಿ ಫಸ್ಟ್ ಡಿವೈಸರ್ ಅನ್ನ ಬರ್ಕೊಂತ ಹೋಗಿ 1 0 0 1. ಸೊ 1 ಕೆಳಗಡೆ 1 ಬರಿಬೇಕು. ಕ್ವೋಷಂಟ್ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಈಗ ನೋಡಿ ಇಲ್ಲಿ 0 ಅದ್ರ ಕೆಳಗಡೆ 1 ಇದೆ. ಸೊ ಇವೆರಡು ಕೂಡ ಏನಾದ್ರೂ ಸೇಮ್ ಇದ್ದಿದ್ರೆ ನಾನು 0 ಅಂತ ಬರೀತಿದ್ದೆ. 0 ಮತ್ತೆ 1 ಇವೆರಡು ಡಿಫ್ರೆಂಟಾ? ಸೊ ಡಿಫ್ರೆಂಟ್ ಇದ್ರೆ 1 ಅಂತ ಬರಿಬೇಕು. ನೆಕ್ಸ್ಟ್ 0 ಅದ್ರ ಕೆಳಗಡೆ 0 ಇದೆ. ಸೊ 0 ಮತ್ತೆ 0 ಎರಡು ಕೂಡ ಸೇಮ್ ಇದಾವ. ಸೊ ಸೇಮ್ ಇದ್ರೆ 0 ಅಂತ ಬರಿಬೇಕು. ನೆಕ್ಸ್ಟ್ 1 ಮತ್ತೆ 0 ಎರಡು ಕೂಡ ಡಿಫ್ರೆಂಟ್ ಅಲ್ವಾ? ಸೊ ಡಿಫ್ರೆಂಟ್ ಇದ್ರೆ 1 ಅಂತ ಬರಿಬೇಕು. ನೆಕ್ಸ್ಟ್ 1 ಮತ್ತೆ 1. ಸೊ ನೋಡಿ ಇಲ್ಲಿ ಎರಡು ಕೂಡ ಸೇಮ್ ಇದಾವ. ಎರಡು ಇನ್ಪುಟ್ಗಳು ಸೇಮ್ ಇರಬೇಕು. 0 ಇರಲಿ 1 ಇರಲಿ ನನಗೆ ಬೇಕಾಗಿಲ್ಲ. ಎರಡು ಇನ್ಪುಟ್ ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ನೋಡಿ ಇಲ್ಲಿ ಇವೆರಡು ಕೂಡ ಇನ್ಪುಟ್ಗಳು ಸೇಮ್ ಇದಾವೆ. ಸೊ ಸೇಮ್ ಇದ್ರೆ 0 ಅಂತ ಬರಿಬೇಕು. ಈಗ ಕ್ವೋಷಂಟ್ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಾದ್ರೆ ನಮಗೆ 1 ಇಂದನೇ ಶುರು ಆಗ್ಬೇಕು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 700 ಇದೆ ಅಂತ ಅನ್ಕೊಳ್ಳಿ. ಸೊ 7 ಗಿಂತ ಮುಂದ್ಗಡೆ ಇರುವಂತಹ ಝೀರೋಗಳಿಗೆ ವ್ಯಾಲ್ಯೂ ಇದೆ.
ಈಗ ಏನಾದ್ರೂ 2 0 ಇಲ್ಲಿಗೆ ಹಾಕ್ದೆ ಅಂತ ಅನ್ಕೊಳ್ಳಿ. ಸೊ ವ್ಯಾಲ್ಯೂ ಏನಾಗಿದೆ 700. ಅಂದ್ರೆ ನಾನ್ ಝೀರೋ ಡಿಜಿಟಿನ ಹಿಂದೆ ಎಷ್ಟೇ ಝೀರೋಸ್ ಇದ್ರೂ ಕೂಡ ನಮ್ಗೆ ಅದು ವ್ಯಾಲ್ಯೂ ಇಲ್ಲ. ಸೊ ಅದೇ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡ್ತಾ ಇರೋದು, ಗೊತ್ತಾಯ್ತಾ? ಸೊ 1 ಇಂದಾನೆ ಶುರು ಆಗ್ಬೇಕು, ಅದ್ರ ಹಿಂದ್ಗಡೆ ಎಷ್ಟೇ ಝೀರೋಸ್ ಇದ್ರೂ ಕೂಡ ನಾವು ತೆಗ್ದಾಕ್ತಿವಿ. ಸೊ ಈಗ 1 0ನ ನಾನು ತೆಗ್ದಾಕಿದ್ದೀನಿ, ಯಾಕಂದ್ರೆ 1 ಇಂದ ಶುರು ಆಗ್ಬೇಕು. 1 0 ತೆಗ್ದಾಕಿದ್ದೀನಿ ಅಂತಂದ್ರೆ 1 ಬಿಟ್ಟನ್ನ ನಾನು ಕೆಳಗಡೆ ಇಳಿಸ್ಕೋಬೇಕು. ಯಾಕಂತಂದ್ರೆ ಇಲ್ಲಿ ನನ್ನ ಡಿವೈಸರ್ 4 ಬಿಟ್ಸ್ ಇಂದ ಇರೋದ್ರಿಂದ ಮಿನಿಮಮ್ ಇಲ್ಲಿ ನನಗೆ 4 ಬಿಟ್ಸ್ ಇರಬೇಕು ಕಂಟಿನ್ಯೂ ಮಾಡೋದಕ್ಕೆ ಪ್ರೊಸೆಸ್ ಅನ್ನ. ಡಿವಿಷನ್ ಅಲ್ವಾ ಮಾಡ್ತಾ ಇರೋದು, ಸೊ 4 ಬಿಟ್ ಇರಲೇಬೇಕಾಗತ್ತೆ. ಮತ್ತೆ ಬರ್ಕೊಳ್ಳಿ ಡಿವೈಸರ್ ಅನ್ನ 1 0 0 1 ಸೇಮ್ ಪ್ರೊಸೀಜರ್. ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ನೋಡಿ ಇಲ್ಲಿ 1 ಮತ್ತೆ 1 ಸೇಮ್ ಇದೆ, ಸೊ ಸೇಮ್ ಇದ್ರೆ 0. 1 ಮತ್ತೆ 0 ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಇದ್ರೆ 1. 0 ಮತ್ತೆ 0 ಸೇಮ್ ಇದಾವೆ, ಸೊ 0. 1 ಮತ್ತೆ 1 ಸೇಮ್ ಇದೆ, ಸೊ ಸೇಮ್ ಇದ್ರೆ 0. ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ನೆಕ್ಸ್ಟ್ ಸ್ಟೆಪ್ ಶುರು ಆಗ್ಬೇಕು ಅಂತಂದ್ರೆ ಅದು 1 ಇಂದನೇ ಶುರು ಆಗೋದು. ಸೊ ಅದರ ಹಿಂದೆ ಇರುವಂತ ಎಲ್ಲಾ ಝೀರೋಸ್ ಅನ್ನು ಕೂಡ ಕ್ಯಾನ್ಸಲ್ ಔಟ್ ಮಾಡಬೇಕು. 2 ಝೀರೋಸ್ ಅನ್ನ ಕ್ಯಾನ್ಸಲ್ ಔಟ್ ಮಾಡಿರೋದ್ರಿಂದ 2 ಬಿಟ್ಸ್ ಗಳನ್ನ ನಾವು ಕೆಳಗಡೆ ಇಳಿಸ್ಕೊಂತೀವಿ, ಸರಿನಾ? 2 ಬಿಟ್ಸ್ ಗಳನ್ನ ಕೆಳಗಡೆ ಇಳಿಸ್ಕೋಬೇಕು. ಯಾಕೆ? ನಾನು ನೆಕ್ಸ್ಟ್ ಡಿವಿಷನ್ ಮಾಡಬೇಕು ಅಂತಂದ್ರೆ ಇಲ್ಲಿ ನನ್ನ ಹತ್ರ 4 ಬಿಟ್ಸ್ ಗಳಿದಾವೆ ಡಿವೈಸರ್ ಅಲ್ಲಿ, ಸೊ ಇಟ್ ಮಸ್ಟ್ ಸ್ಯಾಟಿಸ್ಫೈ ದ ಕಂಡೀಷನ್. ನೆಕ್ಸ್ಟ್ ಡಿವೈಸರ್ ಅನ್ನ ಮತ್ತೆ ಬರ್ಕೊಳ್ಳೋಣ 1 0 0 1 ಸೇಮ್ ಪ್ರೊಸೀಜರ್. 0 ಮತ್ತೆ 1 ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಇದ್ರೆ 1. 0 ಮತ್ತೆ 0 ಸೇಮ್ ಇದೆ, ಸೊ 0. 0 ಮತ್ತೆ 0 ಸೇಮ್ ಇದೆ, ಸೊ 0. 1 ಮತ್ತೆ 1 ಸೇಮ್ ಇದೆ, ಸೊ 0. ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ಈಗ 1 ಇಂದ ಶುರು ಆಗಬೇಕು, ಸೊ ಅದರ ಹಿಂದೆ ಇರುವಂತ 3 ಝೀರೋಗಳನ್ನ ನಾನು ಕ್ಯಾನ್ಸಲ್ ಔಟ್ ಮಾಡಿದೆ. ಸೊ 3 ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೊಳ್ಳಿ. ಸೊ 3 ಬಿಟ್ಸ್ ಅನ್ನ ಕೆಳಗಡೆ ಇಳಿಸ್ಕೊಂತೀನಿ. 1 0 0 ಆಯ್ತು. ಈಗ ಸೇಮ್ ಪ್ರೊಸೀಜರ್ 1 0 0 1. 0 ಮತ್ತೆ 1 ಡಿಫ್ರೆಂಟ್ ಇದೆ, ಸೊ ಡಿಫ್ರೆಂಟ್ ಇದ್ರೆ 1. 0 ಮತ್ತೆ 0 ಸೇಮ್ ಇದೆ, ಸೊ ಸೇಮ್ ಇದ್ರೆ 0. 1 ಮತ್ತೆ 0 ಡಿಫ್ರೆಂಟ್ ಇದೆ, ಸೊ ಡಿಫ್ರೆಂಟ್ ಇದ್ರೆ 1. 1 ಮತ್ತೆ 1 ಸೇಮ್ ಇದೆ, ಸೊ ಸೇಮ್ ಇದ್ರೆ 0. ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1. ಸೊ ನೆಕ್ಸ್ಟ್ ಸ್ಟೆಪ್ ಕೂಡ 1 ಇಂದ ಶುರು ಆಗಬೇಕು, ಸೊ ಅದರ ಹಿಂದೆ ಇರುವಂತ 0ನ ನಾನು ಕ್ಯಾನ್ಸಲ್ ಔಟ್ ಮಾಡ್ತೀನಿ. ಸೊ ಈಗ 1 ಬಿಟ್ಟನ್ನ ನಾನು ಕೆಳಗಡೆ ಇಳಿಸ್ಕೋಬೇಕು, ಯಾಕೆ 1 0ನ ನಾನು ಕ್ಯಾನ್ಸಲ್ ಔಟ್ ಮಾಡಿದ್ದೀನಿ. ಸೇಮ್ ಪ್ರೊಸೀಜರ್ 1 0 0 1. ಈಗ 0 ಮತ್ತೆ 1 ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಇದ್ರೆ 1. 1 ಮತ್ತೆ 0 ಡಿಫ್ರೆಂಟ್ ಇದೆ, ಸೊ ಡಿಫ್ರೆಂಟ್ ಇದ್ರೆ 1. 0 ಮತ್ತೆ 0 ಡಿಫ್ರೆಂಟ್ ಸೇಮ್ ಇದೆ, ಸೊ 0. 1 ಮತ್ತೆ 1 ಸೇಮ್ ಇದೆ, ಸೊ 0. ಸೊ ಈಗ 1 ಇಂದನೇ ನನ್ನ ನೆಕ್ಸ್ಟ್ ಸ್ಟೆಪ್ ಶುರು ಆಗಬೇಕು. ಸೊ ಅದಕ್ಕೋಸ್ಕರ ಆದ್ರೆ ಹಿಂದೆ ಇರುವಂತ 2 ಝೀರೋಗಳನ್ನ ನಾನು ಕ್ಯಾನ್ಸಲ್ ಔಟ್ ಮಾಡಿದೆ. ಆದ್ರೆ ಈ 2 ಝೀರೋಸ್ ಅನ್ನ ಕ್ಯಾನ್ಸಲ್ ಔಟ್ ಮಾಡಿದೀನಿ. 2 ಬಿಟ್ಸ್ ಗಳನ್ನ ಕೆಳಗಡೆ ಇಳಿಸ್ಕೋಬೇಕು ಅಂತಂದ್ರೆ ಫರ್ದರ್ ನನಗೆ ಯಾವುದೇ ಎಲಿಮೆಂಟ್ ಇಲ್ಲ. ಈಗ ನಾನು ಡಿವೈಡ್ ಮಾಡಬೇಕು ಅಂತಂದ್ರೂ ಕೂಡ ನನಗೆ ಮಿನಿಮಮ್ 4 ಬಿಟ್ಸ್ ಬೇಕೇ ಬೇಕು, ಯಾಕಂದ್ರೆ ನನ್ನ ಜನರೇಟರ್ ಅಥವಾ ಡಿವೈಸರ್ ಅಲ್ಲಿ 4 ಬಿಟ್ಸ್ ಗಳಿದೆ. ಸೊ ಈಗ ನಾನು ಕಂಟಿನ್ಯೂ ಮಾಡಕ್ಕಾಗಲ್ಲ ಡಿವಿಷನ್ ಅನ್ನ. ಸೊ ದಿಸ್ ಈಸ್ ಮೈ ರಿಮೈಂಡರ್, ಗೊತ್ತಾಯ್ತಾ? ದಿಸ್ ಈಸ್ ಮೈ ರಿಮೈಂಡರ್ ಅಟ್ ಸೆಂಡರ್ ಸೈಡ್. ಈಗ ನಾವು ರಿಸೀವರ್ ಸೈಡ್ಗೆ ಹೋಗೋಣ. ಸೊ ರಿಸೀವರ್ ಸೈಡ್ ಅಲ್ಲಿ ಸೇಮ್ ಡಿವೈಸರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ 1 0 0 1. ನೆಕ್ಸ್ಟ್ ಫ್ರೇಮ್ ಅನ್ನು ಕೂಡ ಆಸ್ ಇಟ್ ಈಸ್ ಬರ್ಕೊಳ್ಳಿ 1 1 0 0. ನೆಕ್ಸ್ಟ್ 1 0 0 1. ಆದ್ರೆ ಇಲ್ಲಿ ನಾವು ಲಾಸ್ಟ್ ಅಲ್ಲಿ ಏನ್ ಮಾಡಿದ್ವಿ, 3 ಝೀರೋಸ್ ಅನ್ನ ಆಡ್ ಮಾಡಿದ್ವಿ ಸೆಂಡರ್ ಸೈಡ್ ಅಲ್ಲಿ ಅಲ್ವಾ? 3 ಝೀರೋಸ್ ಅನ್ನ ಆಡ್ ಮಾಡ್ಕೊಂಡಿದ್ದೆ. ಆದ್ರೆ ಇಲ್ಲಿ ರಿಸೀವರ್ ಸೈಡ್ ಅಲ್ಲಿ ಏನ್ ಮಾಡ್ಬೇಕು, 3 ಬಿಟ್ಸ್ ಅನ್ನ ಆಡ್ ಮಾಡ್ಬೇಕು ಇಲ್ಲಿ ಇರುವಂತವು, ಅಂತಂದ್ರೆ ರಿಮೈಂಡರ್ ಅಲ್ಲಿ ಇರುವಂತವು. ಇಲ್ಲಿ 2 ಉಳ್ಕೊಂಡಿರೋದು, ಅದ್ರ ಹಿಂದೆ ಇದ್ದಂತ ಝೀರೋನ ನಾವು ತೆಗೆದಾಕಿದ್ವಿ. ಬಟ್ ಇಲ್ಲಿ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡಿಗೆ ಬರಬೇಕು. ಸೊ ಟೋಟಲ್ ಎಷ್ಟನ್ನ ನಾನು ಇಲ್ಲಿ ಪ್ಲೇಸ್ ಮಾಡ್ಬೇಕಾಗಿರೋದು, 3 ಬಿಟ್ಸ್ ಅನ್ನ ಪ್ಲೇಸ್ ಮಾಡಬೇಕು ಇನ್ಸ್ಟೆಡ್ ಆಫ್ 3 ಝೀರೋಸ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 1 2 3. ಸೊ ಆ 3 ಬಿಟ್ ಗಳನ್ನ ಪ್ಲೇಸ್ ಮಾಡೋಣ 0 1 1. ಗೊತ್ತಾಯ್ತಾ ಯಾವ ರೀತಿ ಪ್ಲೇಸ್ ಮಾಡೋದು ಅಂತ? ರೈಟ್ ಇಂದ ಲೆಫ್ಟ್ ಸೈಡ್ಗೆ ಟೋಟಲ್ 3 ಬಿಟ್ಸ್ ಅನ್ನ ತಗೋಬೇಕು. 0 0 0 1 1 ಯಾವ ರೀತಿ ಇದೆ ಅದೇ ರೀತಿ ನಾವು ಪ್ಲೇಸ್ ಮಾಡ್ತೀವಿ. ಇಲ್ಲಿ 3 ಝೀರೋಸ್ ಬದಲು ಇಲ್ಲಿ ರಿಮೈಂಡರ್ ಅನ್ನ ತಗೊಂಡು ಅಲ್ಲಿ ಪ್ಲೇಸ್ ಮಾಡೋದಷ್ಟೇ. ಈಗ ಸೇಮ್ ಪ್ರೊಸೀಜರ್ ಅಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗೋಣ. 1 0 0 1. ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು, ಸೊ ಅದರ ಹಿಂದೆ ಇರುವಂತ 0 ಕ್ಯಾನ್ಸಲ್ ಔಟ್ ಆಗುತ್ತೆ. 1 0 ಕ್ಯಾನ್ಸಲ್ ಔಟ್ ಆಗಿರೋದ್ರಿಂದ 1 ಬಿಟ್ ಕೆಳಗಡೆ ಬರುತ್ತೆ. 1 0 0 1. ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಡಿಫ್ರೆಂಟ್ ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು, ಸೊ 2 ಝೀರೋಸ್ ಕ್ಯಾನ್ಸಲ್ ಔಟ್ ಆಗ್ತವೆ. ಸೊ 2 ಬಿಟ್ಸ್ ಗಳನ್ನ ನಾವು ಕೆಳಗಡೆ ತಗೊಂತ ಹೋಗೋಣ 0 ಮತ್ತೆ 0. ಈಗ ಸೇಮ್ ಡಿವೈಸರ್ ಇಂದ ಡಿವೈಡ್ ಮಾಡಿ 1 0 0 1. ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು, ಸೊ 3 ಬಿಟ್ಸ್ ಕ್ಯಾನ್ಸಲ್ ಔಟ್ ಆಗ್ತವೆ. ಸೊ 3 ಬಿಟ್ಸ್ ಅನ್ನ ಕೆಳಗಡೆ ತಗೊಂತ ಹೋಗೋಣ. ಸೇಮ್ ಪ್ರೊಸೀಜರ್ ಇಲ್ಲೇನ್ ಮಾಡಿದ್ವಲ್ಲ ಅದೇ ಪ್ರೊಸೀಜರ್ ಅನ್ನ ನಾವಿಲ್ಲಿ ಫಾಲೋ ಮಾಡ್ತಾ ಇದೀವಿ. ಸೊ ಈಗ ಸೇಮ್ ಡಿವೈಸರ್ 1 0 0 1. ಸೇಮ್ ಇದ್ರೆ 0, ಸೇಮ್ ಇದ್ರೆ 0, ಡಿಫ್ರೆಂಟ್ ಇದ್ರೆ 1, ಸೇಮ್ ಇದ್ರೆ 0. 1 ಇಂದ ಶುರು ಆಗಬೇಕು, ಸೊ ಅದರ ಹಿಂದೆ ಇರುವಂತ 0ನ ತೆಗೆದಾಕ್ತೀನಿ. ಸೊ 1 0ನ ತೆಗೆದಾಕಿರೋದ್ರಿಂದ 1 ಬಿಟ್ ಕೆಳಗಡೆ ಬರುತ್ತೆ. ಸೇಮ್ ಡಿವೈಸರ್ 1 0 0 1.
ನೋಡಿ ಸೇಮ್ ಇದೆ 0, ಸೇಮ್ ಇದೆ 0, ಸೇಮ್ ಇದೆ 0, ಸೇಮ್ ಇದೆ 0. ಈಗ ನನಗೆ ರಿಮೈಂಡರ್ ಸಿಕ್ತು. ಫರ್ದರ್ ಯಾವುದು ಎಲಿಮೆಂಟ್ಸ್ ಇಲ್ಲ ನಾವು ತಗೊಂಬರೋದಕ್ಕೆ. ರಿಸೀವರ್ ಸೈಡ್ ಅಲ್ಲಿ ನಮ್ಮ ರಿಮೈಂಡರ್ ಏನಾಗಿದೆ ಅಂತಂದ್ರೆ ಎಲ್ಲಾ ವ್ಯಾಲ್ಯೂಸ್ 0 ಆಗಿದೆ. ಸರಿನಾ? ಯಾವ ಒಂದು ಟೈಮಲ್ಲಿ ನಮಗೆ ರಿಸೀವರ್ ಸೈಡ್ ಅಲ್ಲಿ ಎಲ್ಲಾ ವ್ಯಾಲ್ಯೂಸ್ 0 ಆಗಿರ್ತವೆ, ಎಲ್ಲ ವ್ಯಾಲ್ಯೂಸ್ ಕೂಡ ರಿಮೈಂಡರ್ ಅಲ್ಲಿ 0 ಆಗಿರ್ತವೆ ರಿಸೀವರ್ ಸೈಡ್ ಅಲ್ಲಿ. ಸೊ ನಾವು ಕನ್ಕ್ಲೂಡ್ ಮಾಡಬಹುದು ಮೆಸೇಜ್ ನಾವು ಕಳಿಸಿರುವಂತದ್ದು ಅಕ್ಸೆಪ್ಟ್ ಆಗಿದೆ. ದ ಮೆಸೇಜ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಅಂತ ಬರೀರಿ. ಅಂದ್ರೆ ಸೆಂಡರ್ ಏನ್ ಮೆಸೇಜ್ ಕಳಿಸದ್ನಲ್ವಾ ರಿಸೀವರ್ ಸೈಡ್ಗೆ, ನಾವು ಎರರ್ ಅನ್ನ ಡಿಟೆಕ್ಟ್ ಮಾಡಿದಾಗ ಯಾವುದೇ ಎರರ್ ನಮಗೆ ಡಿಟೆಕ್ಟ್ ಆಗಿಲ್ಲ, ಯಾಕಂದ್ರೆ ರಿಮೈಂಡರ್ 0 ಬಂದಿದೆ. ರಿಮೈಂಡರ್ 0 ಬಂದಿರೋದು ಏನನ್ನ ಇಂಡಿಕೇಟ್ ಮಾಡ್ತಾ ಇರೋದು, ಯಾವುದೇ ಎರರ್ ಡಿಟೆಕ್ಟ್ ಆಗಿಲ್ಲ. ಯಾವುದೇ ಎರರ್ ಡಿಟೆಕ್ಟ್ ಆಗಿಲ್ಲ ಅಂತಂದ್ರೆ ಆ ಒಂದು ಮೆಸೇಜ್ ರಿಸೀವರ್ ಅಲ್ಲಿ ಅಕ್ಸೆಪ್ಟ್ ಆಗಿರುತ್ತೆ ಅಂತ ಅರ್ಥ. ಸರಿನಾ? ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ಕ್ಲಿಯರ್ ಆಗುತ್ತೆ. ಚೆಕ್ ಸಮ್ ಮೇಲೂ ಕೂಡ ವಿಡಿಯೋಸ್ ಅನ್ನ ನಾನು ಮಾಡಿದೀನಿ, ಆ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.